ಆಯ್ತು ಪೂಜೆನ ಇಲ್ಲಿ ಹೂವಿನ ಮಾಲ್ಕೈತೆ ಇಲ್ಲಿದೆ. ಏಯ್ ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾರ ಮದ್ವೆ ಕಂದು? ವೆಲ್ಕಮ್ ಜನಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆ ಕಂದು? ಅಲ್ಲ, ಬಹದ್ದೂರ್ ಗಂಡು. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎದಕ್ಕೆ ತಲ ಕಾಣ್ತಿಲ್ಲ. ತರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ ಥರ್ಡ್ PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರ್ಬಾರ್ದ? ತಲಿಕೆ 1ರಿಂದ 10 ಬರುತ್ತೆ. ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ಹೆಣ್ಣಕ್ತಾನೆ? ಹಲೋ, ಯಾಕೆ ಹೋಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮ್ಯಾಗ ಅಂದದ? ನಾವು ಉತ್ ನನ್ನ ಮಗ. ಕೊಡೋದಕ್ಕೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ ಬಂದ್ಬಿಡಿ. ತಮ್ಮದಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ. ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಂಬಾ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ. ನಾವೇ ಬಂದ್ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ ಕೊಡ್ಲಿಕ್ಕೆ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ತಗೋ ಟಿಕೆಟ್ನ. ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ನೆತ್ಲಿಗೆ ಏನಾಗಿದೆ? ನೀನು ಕೃಷ್ಣ, ನಾನು ರಾಧಾ. ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ. ಆದ್ಲೆ ದೇವರಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಟೀ ಮಾಡ್ಬೇಕಿಲ್ಲ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ. ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಹಿಂಗ್ತೀರಾ? ಮಂಜುನಾಥ ಧರ್ಮಸ್ಥಳದಾಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪಿಗಳಿಗೆ ಒಂದ್ ಕಲೆಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಜ. ದೇವ್ರಿಗೂ ತಾಂತ್ವಲ್ಲ ಪಾ. ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ತಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂಲಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕಾಗಿಲಿತೀವ? ಯಾರಿಗೆ ಗೊತ್ತ? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಅಯ್ಯಮ್ಮ ಅಲ್ತೋ ತೂಪಲ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಳ್ತಾ ಇದ್ದೀನಿ ಚಿತ್ಲ ಭಕ್ತ ಕುಂಬಾಲ. ಆಡಿರುವವರು PB ತಿನ್ಮಾತ್. ಈಗ ಆಳ್ತಾ ಇದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ತುದಿಕೊಲಿ. ಲಂಗ ವಿತಲ ತೂಪಲ ಲಂಗ ಎಲ್ಲಿ ಮನೆಯಾದೆ. ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ಲ. ಲಂಗ ಜಾಕೆಟ್ ಎಲ್ಲ ತಂದು ತಾಯ್ತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಅದು ನಿಧಾನವಾಗಿ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಸಾವಿನ ಒಳ್ಳೆ ಕಲಾವಿದ್ಲಿಕ್ಕೆ ಬೆಲೆನೇ ಇಲ್ಲ. ಎಂತ ನಾಲ್ಗಿನ ನಾರಲ್ಲಿ ತಿಕ್ಕಿ ಶುರು ಮಾಡು. ಗುಡ್ ಮಾರ್ನಿಂಗ್ ಬಾವ. ಏನೋ ಇದು ನಿನ್ನ ಅವತಾರ ಬಾವ. ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಖರ್ಚು ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಏನಂದ್ರು ನಿಮ್ ಬಾವ? ಓಂ ಪಿಕ್ಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು. ನಾನ್ ಬೇಡ ಅಂದೆ. ಈ ಬೋಗಿಯಲ್ಲಿ ಬಾಂಬು ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲ್ಲಿ ಒಂದ್ ಅಕ್ಷರ ಸ್ಟ್ರಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ, ಇಂಥ
ಯಾಕ್ರಿ ಕರೆಕ್ಟ್ ಆಗಿ ಆಡ್ತಿದ್ರಲ್ಲ ಸರ್ ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾ ಏನ್ ಮಾಡೋದು ಗುರುವೆ ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ ಏನಕ್ಕೆ ಇಷ್ಟವನೇ ಹೊಡೆ ಬಿಡ ಹಾಯ್ ನಿನಗೆ ಯಾಕಪ್ಪ ಬೇಜಾರು ತಗೋ ಹೊಟ್ಟೆ ಹೊಟ್ಟೆ ಸೂರಜ್ ದ ರೈಸಿಂಗ್ ಸನ್ ಅಂದ್ರೆ ನಮ್ಮ ಹಣೆ ಬರನ ನಾವೇ ಬದಲಾಯಿಸ್ಕೋಬೇಕು ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ ನನಗೆ ಯಾವ ಕಲೆ ಎದ್ದಪ್ಪ ಓಹೋ ಥ್ಯಾಂಕ್ ಯು ಖಂಡಿತ ಮದುವೆ ಬಂದೇ ಬರ್ತೀನಿ ಆತಿಲ್ವಾದ ಮಾಲೆ ಮಾಡ್ತೀನಿ ರೀ ಲೊಟ್ಟ ಅಲ್ಲಿ ಹುಡುಕ್ತಾ ಇದೀನಿ ಇಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ ಕೊಡ್ಲಿ ತಗೊಳ್ಳಿ 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 ಥ್ಯಾಂಕ್ ಯು ವೆಲ್ಕಮ್ ಬಾ ತಿಂಗ್ಳಿಕ ಚೆನ್ನಾಗಿ ಈ ಭಾಗುಂದಿ ನಲ್ಲ ಇದೆ ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ ये तो बुढ़ा हो गया है ಅಮ್ಮ ಸಾರಿ ಏನು ಮಾಡ್ತಿದ್ಯಾ ನೀನು ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ ಅದಕ್ಕೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಓ ನನ್ ಕರ್ಮ ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ ಯಾವ ಗಳಿಗೆ ಹುಟ್ಬಿಟ್ಯೋ ನೀನು ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ ಪ್ರೊಡ್ಯೂಸರ್ದು ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ ಇಲ್ಲಿ ಭಾಗುಂದ ಚೂಡು ಚೆನ್ನಿ ಭಾವ ಕರೀತಾ ಇದಾರೆ ಹೋಗು ಅದೇನ್ ನೋಡು ಹೋಗು ಹೋಗು ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಆಡೋರೆ ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್ ಅಕ್ಕ ಅಯ್ಯೋ ಈ ಮದುವೆ ಎಲ್ಲ ಭಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ ಬರೀ ಇದಾಯ್ತು ನಿಂದು ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇಗ ಬನ್ನಿ ಇನ್ನೂ ಊರಲ್ಲೇ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ ಬೇಕಾಗಿತ್ತ ಇವೆಲ್ಲ ಎಲ್ಲಿ ಕೇಳ್ತಾರೆ ಬಾಬಾ ಏನ್ ನೀವಿಲ್ಲಿ ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು ಪುರೋಹಿತನ ಕರಿ ಅಂತ ಹೇಳ್ದೆ ಕರಿ ಅಂತ ಹೇಳಿದ್ರಿ ಆದ್ರೆ ಇವೆಲ್ಲ ಬೇಕಾಗಿತ್ತು ಜೆನ್ನಿ ತಲುಪ್ತು ಬಿಡಿ ಅಲ್ಲ ಬಾಬಾ ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಡಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ ಕಲ್ಯಾಣ ವಸ್ತು ಏನಯ್ಯ ಸ್ವಾಮಿ ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ ಆದ್ರೆ ಹುಡುಗಿನೇ ಇಲ್ವೇ ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯ ಅಯ್ಯೋ ಗುರುಗಳೇ ಚೇಂಜ್ ಆಗ್ರಿ ಸ್ವಾಮಿ ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು ಪಾಪ ನೀವ್ ಇನ್ನೇನ್ ಮಾಡ್ತೀರಾ ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ ಮತ್ತಾವು ಅಡಿಗೆ ಭಟ್ಟ ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದ್ರಲ್ಲಿ ಅಡಿಗೆ ಮಾಡಕ್ ಆಗಲ್ಲ ಇವನ್ ತಿನ್ನವನಲ್ಲ ಬಡ್ಸವನು ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಜೆನ್ನಿ ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿಲ್ಲಿ ಜನ್ನಿ ಜನ್ನಿ ಅಂತ ಏನಮ್ಮ ದಿಸ್ ಇಸ್ ಫಾರ್ ಯು ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸ ಗೊತ್ತಿಲ್ಲ ಬಟ್ ಒಂದು ನಿಮಿಷ ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ ನಾನು ಬಟ್ಟ ಅಲ್ಲ ಮಾರ ಪುರೋಹಿತ ಇವನ್ ಬಡ್ಸವನಲ್ಲ ಓದವನು ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ ಎಲ್ಲಿ ಹೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ ನಾನು ಹೇಳ್ದೆ ನನ್ನ ಮಾತೆ ಕೇಳಲ್ಲ ಅಂತೀರ ನೀವು ಓಕೆ 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 ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ ಓಕೆ ಓಕೆ ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ ಮೌನಂ ಸಮ್ಮತಿ ಲಕ್ಷಣಂ ಇವ್ರಿಗೋಕೆ ಅಂತೆ ನಿಮ್ಗೆ ಸುಮಾ ಅಮ್ಮ ಈಗ ಮಾಡೋದು ನೀವು ಇಲ್ಲಮ್ಮ ಜವಾಬ್ದಾರಿ ಬೇಡ ನಿಮಗೆ ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು ಸರ್ ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು ನಿನ್ಗ ನೋ ಚಾನ್ಸ್ ಜೆನ್ನಿ ಸೂರಜ್ ಒಳಗಡೆ ಇರೋ ಕರೆ ಮಾಡು ಆಯ್ತು ಏನಪ್ಪ ಯಾಕೆ ಹಾಗೆ ನೋಡ್ತಾ ಇದೀಯಾ ಇದೇನ್ ಮದ್ವೆ ಮಂಟಪನೋ ಜೈಲ ಸರ್ ಹೀಗೆ ಕರಿತಿದ್ದೀರ ನನ್ನ ಸರ್ ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು ಮುಹೂರ್ತನ ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ ಬಾ ಒಳಗಡೆ ಬಾ ಜನ್ನಿ ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ ನನ್ನ ಆದ್ರೆ ಚೆನ್ನಾಗಿರುತ್ತೋ ಅಲ್ಲ ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಕರೆಕ್ಟ್ ಆಗಿ ಹೇಳಿದೆ ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಹಲೋ ಮಿಸ್ಟರ್ ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಿರೋದು ಅದೇ ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದು ನಿನ್ನಲ್ಲ ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ
ನಾನ್ ಹೇಳ್ತಿರೋದು ಅದೇ, ನಿನ್ನನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರ್ ಅಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್. ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೊಂಟೋಗ್ಬಿಟ್ಟ. ಈಗ ಸುಮ್ಮನ್ ತಾಳಿ ಕಟ್ಟದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನಿನಗೆ ಹೇಳೋದು ಅರ್ಥ ಆಗಲ್ಲ. ನೀನ್ ಬರ್ದಿದ್ರು ಕಟ್ತೀನಿ. ಬರ್ತೀನಿ. ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನ್ ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿನ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ. ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಇದು ಹೆಜ್ಜೆ ನಮಸ್ಕಾರ. ಹೌದು, ಇದನ್ನ ಯಾಕೆ ಮಾಡ್ತಾರೆ? ನನ್ನ ಆಸೆ ಈಡೇರ್ಲಿ ಅಂತ. ಅಂದ್ರೆ ಈ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೋ ಈ ಗಜಲಕ್ಷ್ಮಿ ನೋಡ್ತಾ ಇದ್ರೆ ಮದುವೆ ಆದ್ಮೇಲೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಲಕ್ಷ್ಮಿ. ಲಕ್ಷ್ಮಿ ನೀವ್ಯಾಕ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಆಸೆನ ದೇವರು ನನ್ನ ಮುಖಾಂತರ ಈಡೇರಿಸ್ಲಿ ಅಂತ. ಮದುವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹರಕೆ ಕಟ್ಕೊಂಡ್ರೆ ನನ್ನಿಂದಾನೇ ಆಗ್ಲಿ ಅಂತ್ಯ. ಲವ್ ಫರ್ ಗಂಟೆ ಒಡಿಸಿ ನನ್ನ ಯಾಮಾರಿಸ್ಬಿಟ್ಟೆ ನಾರಾಯಣ.